ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಬೆಳಗ್ಗೆ ಅಂದರೂ 9:30 ಆಗ್ತಾಯಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಇವತ್ತು ಶುಭ ದಿನ ಆಗಿರಲಿ. ಹಾಗೆ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನಿದೆ ಅಂತ ನೋಡೋಣ. ನಮ್ಮ ಮನೆ ಅವತಾರ ನೋಡಿಬಿಟ್ರೆ ನಿಮಗೆ ಶಾಕ್ ಆಗಿಬಿಡ್ತೈತಿ. ಯಪ್ಪ ಏನು ಕೆಲಸ ಅನ್ನಂಗೆ ಆಗ್ಬಿಡ್ತೈತಿ ಇದು ಅಂತ ನೋಡಿದ್ರೆ. ಅಷ್ಟು ಬುತ್ತಿಗೆಲ್ಲ ಏನು ರೆಡಿ ಆಯಿತು ಅಂತ ತೋರಿಸ್ತೀನಿ. ರೆಡಿ ಮಾಡಿ ಇಟ್ಟರವರು ನೋಡ್ರಿ. ಇಬ್ಬರಿಗೆ ರೊಟ್ಟಿ ಹಾಕಿಟ್ರೆ, ಇಬ್ಬರು ಬಿಸ್ಕೆಟ್ ತಂದಿದ್ದಲ್ಲ. ಇಲ್ಲಿ ಶೇಂಗಾದ ಹೋಳಿಗೆ ಕವರ್ನಾಗ ಕಟ್ಟಿ ಹಾಕೊಂಡ್ರೆ, ಭಾಗ್ಯ ಒಂದು ಡ್ರೆಸ್ಸು, ಎರಡದ ಡ್ರೆಸ್ ಇಲ್ಲಿ ಎಲ್ಲ ಕಲರ್ ಐತಲ್ಲ, ಇದು ಒಂದು ಡ್ರೆಸ್, ಅದೊಂದು 2 ಡ್ರೆಸ್ ತೊಗೊಂಡಿದ್ವಿ. ಅದಕ್ಕೆ ಒಂದೇ ಡ್ರೆಸ್ ಕ್ಲಾಸ್ ಮಮ್ಮಿ ಸಾಕು, ಈಗ ಜಾಸ್ತಿ ಅದಾವೆ, ಇನ್ನು ಎಕ್ಸಾಮ್ ಆದಮೇಲೆ ಮತ್ತೆ ಬರೋದೇ ಇರ್ತೈತಿ, ಬೇಡ ಅಂತ ಹೇಳಿದ್ಲು. ಹಾಗಾಗಿ ಇಷ್ಟೇ ಸಾಕು ಅಂತ ಇದು ಬ್ಯಾಗ್ ಇವ್ರಿಗೆ ಪ್ಯಾಕ್ ಮಾಡೀನಿ. ಇವ್ರಿಗೆ ಬಟ್ಟೆ ಸಿಕ್ಕಿಲ್ಲ ಅಂತ ಹಾಕೊಂಡು ಹೋಗೋಕೆ ನೋಡ್ರಿಗ, ಎಲ್ಲಿಂದ ಎಲ್ಲಿವರೆಗೂ ನೋಡ್ರಿಗ ಎಲ್ಲ ಈ ಥರ ಹಾಕಿಬಿಟ್ರೆ ನಾನು ಏನು ಮಾಡೋದು, ಬೀರುದಂದೆಲ್ಲ ತೆಳಗು ಹೆಂಗೆ ಮಾಡೋದು ಹೇಳ್ರಿ. ಇಷ್ಟೆಲ್ಲ ಹಾಕ್ಯಾರ ಹೋಗಲಿ, ಬಟ್ಟೆಯರು ಅದು ಸಿಕ್ಕಿಲ್ಲ. ಇವತ್ತು ಇಡೀ ದಿನ ನನಗೆ ಒಂದು ಕಚ್ಚಿ ಬಿಚ್ಚಿ ಆದರೆ ನಾನು ಒಟ್ಟು ಜೋಡ್ಸಾಕಿ, ಇನ್ನಿಷ್ಟು ಕಚ್ಚಿ ಬಿಚ್ಚಿ ಮಾಡ್ರಿ ಅಂದ್ರೆ ನನಗೆ ಇವತ್ತು ಪೂರ ಇಡೀ ದಿನ ಪೂರ ಇದೇ ಕೆಲಸನೇ ನಂದು. ಇವತ್ತು ಇದೆಲ್ಲ ಜೋಡಿಸ್ಕೋಬೇಕು. ಮತ್ತು ಮೊನ್ನೆ ಊರಿಗೆ ಹೋದಾಗ ಇಂಗ್ಳಿಕಾಯಿ ತಂದಿದ್ದೆ ನೋಡ್ರಿ, ಬ್ಯಾಗ್ನಾಗ ಅಟ್ಟೆ ಬಿದ್ದಿದ್ದವು, ನೋಡೇ ಇರಲಿಲ್ಲ. ಇಂಗ್ಳಿಕಾಯಿ ನೋಡ್ರಿ, ಮನ್ಯಾಗ ಇರಬೇಕು ರೀ ಇಂಗ್ಳಿಕಾಯಿ. ಏನೇ ಕೆಟ್ಟ ದೃಷ್ಟಿ ಇದ್ರೂ ಅಥವಾ ಯಾರೇನೇ ಮಾಟ ಮಂತ್ರ ಮಾಡಿದ್ರು ಏನು ನಾಟಲ್ಲ ಅಂತ ಹೇಳ್ತಾರೆ. ಅದ್ರಾಗ ಉಪ್ಪನ್ನೇ ಹಾಕ್ಬೇಕತ್ತ ಮೇನ್. ಉಪ್ಪನ್ನೇ ಹಾಕೋದ್ರಿಂದ ರೋಗ ರುಜಿನಗಳು ಏನು ಇರಲ್ಲ ಅಂತ ಹೇಳ್ತಾರೆ. ಇರ್ತಾವೆ, ಮನುಷ್ಯಗೆ ಇಲ್ಲ ಅಂತ ಹೇಳಲ್ಲ, ಆದ್ರೆ ಸ್ವಲ್ಪ ಕಂಟ್ರೋಲ್ನಾಗಿರ್ತಾವೆ ಅಂತ ಹೇಳ್ಬಿಟ್ಟು ಉಪ್ಪನ್ನೇ ಹಾಕಿದ್ರೆ ಇದೇನು ಒಳಗೆ ಇದು ಸಿಪ್ಪೆ ತೆಗಿಬೇಕ್ರಿ. ಇದು ತೆಗೆದು ಬಳಕ ಇದು ಬರ್ತೈತಿ. ತೋರಿಸ್ತೀನಿ ನಿಮಗೆ. ಬೈತಾರೆ ಅನ್ಸಾಕತ್ತೈತಿ. ನಾ ವಿಡಿಯೋ ಮಾಡ್ಕೋತೀನಿ. ಇವ್ರಿಗೆ ರೆಡಿ ಮಾಡಿ ಕಳಿಸ್ಬೇಕು. 11 ಟ್ರೈನ್ ಅದು, 9:30 ಇದು ಯಾವಾಗ ಹೋಗ್ತಾರೆ ಗೊತ್ತಿಲ್ಲ ಇವ್ರು. ನನಗೆ ಆಮೇಲೆ ಲೇಟ್ ಆಯ್ತು, ನನಗೆ ಬೈತಾರೆ. ನಾವು ಫ್ರೀ ಸಿಕ್ಕಂಗಾಗೈತಿ ಇವ್ರ ಕೈಗೆ ಬಯಸ್ಕೊಳಕ್ಕೆ. ತಿತ್ತಿದ್ರೆ ಬೈತಾರೆ. ನೋಡ್ರಿ ಇದು ಎಷ್ಟು ಚಂದ ಕಾಯಿ ಅಂಟು. ಈ ಅಂಟಿರ್ತೈತಲ್ರಿ ಇದೆಲ್ಲ ಸಿಪ್ಪಿ ತೆಗೆದು ಉಪ್ಪಿನ ಡಬ್ಬೆ ಹಾಕಿ ಇಟ್ಬಿಡ್ಬೇಕು. ಪ್ರತಿದಿನ ಉಪ್ಪೇನು ಬಳಸ್ತೇವಲ್ರಿ ಅದರೊಳಗೆ ಹಾಕಿಡಬೇಕು. ಅವಾಗ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ, ಪ್ರತಿದಿನ ಇದು ಉಪ್ಪು ಇದಕ್ಕೆ ಅಂಟಿ ಇದ್ರ ಅಂಶ ಇದ್ರದ್ದು ಬಿಟ್ಕೊಂತ ಬರ್ತದ್ರಿ ರಸ ಅದಕ್ಕೆ ಉಪ್ಪಿಗೆ. ಹಾಗಾಗಿ ದೇಹದಲ್ಲಿ ರೋಗಗಳು ಜಾಸ್ತಿ ಇರಲ್ಲ ಅಂತ ಹೇಳ್ತಾರೆ ಹಿಂದಕ್ಕಿನ ಹಿರಿಯರು. ಹಾಗಾಗಿ ನಮ್ಮವ್ವ ಮೊನ್ನೆ ಹೋದಾಗ ಕೇಳೋಣ ಅವತ್ತದು ಸಿಕ್ಕಿದ್ದು 1-2 ಕಾಯಿ ಚಲೋ ಇರಲಿಲ್ಲ. ನಾ ಚಲೋ ನೋಡಿ ತೆಗೆದಿಡ್ತೀನಿ ಅಂತ ಹೇಳಿದರು. ಹಾಗೆ ತೆಗೆದಿಟ್ಟು ಮತ್ತೆ ಸಾರಿ ಬರಾಗ ಕೊಟ್ಟು ಕಳ್ಸ್ಯಾರ. ಚಲೋ ಅದಾವ. ಮನೆ ತುಂಬ ಹಿಂಗೆ ಕಸಾಕತ್ತೀನಿ ನೋಡ್ರಿ. ಹಂಗೆ ನಾನು ಹೊಲಸು ಮಾಡೋದು, ನಾನು ಮತ್ತೆ ಹಚ್ಕೊಂಡು ಮತ್ತೇನು ಮಾಡೋದು. ತುಂಬಾ ಉತ್ತಮ ಕಾಯಿ ಅಂತ ಹೇಳ್ಬೋದು. ಇದನ್ನು ನೀವು ಡೈಲಿ ಹಾಗೆ ಕೂಡ ಇದನ್ನು ಇದೇನಿರ್ತದಲ್ಲ ಸ್ಪೂನಿಂದ ಇಷ್ಟು ಹೇಳ್ಬೋದು, ತೊಗರಿ ಕಾಳು ಬರ್ತದಲ್ಲ, ತೊಗರಿ ಕಾಳು ಅಷ್ಟು ದಪ್ಪನೇ ತೊಗೊಂಡ್ಬಿಟ್ಟು ನುಂಗಬೇಕು. ಇದು ಉಂಡೆ ಮಾಡಿಕೊಂಡು ನುಂಗಬೇಕು ಹಾಗೆ. ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಅಂದರೆ ಬೆಲ್ಲದ ಜೊತೆಗೆ ಮಿಕ್ಸ್ ಮಾಡಿ ತಿನ್ಬೋದು. ಸೂಪರಾಗಿರ್ತೈತಿ. ತಿನ್ನೋಕೆ ಟೇಸ್ಟ್ ಇರ್ತದೆ ಅಂತ ಹೇಳಕತ್ತಿಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. BP, ಶುಗರು, ಆಮೇಲೆ ಬೇರೆ ಏನೇನೋ ರೋಗಗಳು ಅದು ತುಂಬ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ. ಇದು ನಾನೇನು ಇಷ್ಟು ದಿವಸ ಉಪಯೋಗಿಸಿಲ್ಲ, ಆದರೆ ಹಿರಿಯರು ಹೇಳೋ ಮಾತನ್ನ ಕೇಳಿದ್ದೀನಿ. ಹಿರಿಯರ ಮಾತು ಯಾವುದು ಸುಳ್ಳಾಗಲ್ಲ. ಹಿರಿಯರು ಅವ್ರು ಏನು ಮಾಡಿರ್ತಾರೋ ಮತ್ತು ಯಾವುದೆಲ್ಲ ಉಪಯೋಗ ಬರುತ್ತೋ ಅವ್ರು ಖಂಡಿತ ಹೇಳ್ತಾರೆ. ಹಾಗೆ ನಿಮಗೆ ಯಾರಿಗೆಲ್ಲ ಇದ್ರದ್ದು ಉಪಯೋಗ ತಿಳಿದು ಅಂತ ಹೇಳ್ರಿ. ತುಂಬ ಜನಕ್ಕೆ ಗೊತ್ತೈತಿ ಇದ್ರ ಬಗ್ಗೆ ಮಾಹಿತಿ. ನಾನು ಕೂಡ ಫೋನಲ್ಲೆಲ್ಲ ನೋಡಿದ್ದೀನಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಲ್ಲೆಲ್ಲ ಹಾಕಿರ್ತಾರೆ, ನೋಡಿದ್ದೀನಿ. ತುಂಬ ಉಪಯೋಗ ಇದೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇಂಗ್ಳಕಾಯಿ ಅಂತ ಇದ್ರ ಹೆಸರು. ಮೊದಲೇ ಹೇಳಿದ್ನೋ ಬಿಟ್ಟಿದ್ನೋ ಗೊತ್ತಿಲ್ಲ. ಇಂಗ್ಳಕಾಯಿ ನಿಮಗೆಲ್ಲಾದರೂ ಸಿಕ್ಕರೆ ಈ ಕಾಯಿ ತೊಗೊಂಬಂದು ಉಪ್ಪಿನ ಡಬ್ಬದಲ್ಲಿ ಹಾಕಿಡ್ರಿ. ಜಾಸ್ತಿ ಸಿಗ್ತಿದ್ದು ಅಂದ್ರೆ ಹಂಗೆ ತಿಂತಿರ್ಬಾರ್ದು ದಿನ ಇಟ್ಟಿಟ್ಟು. ನನಗೆ ಸಿಗಲ್ಲ, ನನಗೆ ತಿನ್ನೋಕ್ಕಾಗಲ್ಲ. ನಾನು ಉಪ್ಪಿನ ಡಬ್ಬದ ಹಾಕಿಡ್ತೀನಿ. ಒಂದು ಮನೆ ಹಾಗೆ ಇಡ್ತೀನಿ, ಇದೊಂದು ಉಪ್ಪಿನ ಡಬ್ಬದ ಹಾಕಿಡ್ತೀನಿ. ಹೆಂಗೆ ಗೊತ್ತನ್ರಿ, ಕಂಕಳದಾಗ ಕೂಸಿನ ಇಟ್ಕೊಂಡು ಊರು ತುಂಬ ಹುಡ್ಕ್ಯಾಡಿದ್ಲ. ಹಂಗೈತೆ ನಾವು ಮನೆ ಬರೀ ಇವತ್ತು ಬಟ್ಟೆ ಇಲ್ಲೇ ಸಿಗಾಕಿವಿ. ಇಲ್ಲಿ ಸಿಗಾಕೈತಲ್ಲ ಜಾಗ, ಇಲ್ಲೇ ಬಟ್ಟೆ ಹಾಕ್ಯಾರು. ಅದ್ರ ಮೇಲೆ ಸ್ವೆಟ್ರ್ ಹಾಕಿಬಿಟ್ಟಿನಿ, ಕಾಣಿಸಿಲ್ಲ. ಇಷ್ಟೆಲ್ಲ ಕಿತ್ತಾಳಗೆ ಹಾಕಿದ್ರಿ, ಎಲ್ಲಿ ಸಿಗಬೇಕು ಬಟ್ಟೆ. ನಾನು ಏನಾದರೂ ಬಿಟ್ಟೋದ್ರ ಅಂತ ಅಲ್ಲಿ ನೋಡೋಕೆ ಹೋಗಿನಿ. ಬಟ್ಟೆ ಅಲ್ಲೇ ಅದಾವೆ, ಪ್ಯಾಂಟು ಶರ್ಟು ಎರಡೂ ಅಲ್ಲೇ ಅದಾವೆ. ಉದ್ದೆಗಿಲ್ದ ಬಡಿಗೆ ಏನೋ ಏನೋ ಮಾಡಿದ್ನಂತ ಹಂಗೈತೆ ದಗದ್ ನಂದು. ಇವತ್ತು ಊರಿಗೆ ಹೋಗೋರು ಅವರು ಬ್ಯಾಗ್ ರೆಡಿ ಮಾಡೋದು ನಾನು. ಅವ್ರು ಊರಿಗೆ ಹೋಗ್ತಾರಂದ್ರೆ ನನಗೆ ವಾಮಿಟ್ ಬರ್ತೈತಿ. ಒಟ್ಟು ಯಾರ್ಯಾರ ಬ್ಯಾಗ್ ರೆಡಿ ಮಾಡಲಿ, ವಾಮಿಂಟ್ ಮಾತ್ರ ಬರೋದು ನನಗೆ. ಹೋಗೋರಿಗೆ ವಾಮಿಂಟ್ ಬರ್ಬೇಕು, ನನಗೆ ಯಾಕೆ ವಾಮಿಂಟ್ ಬರ್ತೈತಿ? ಈಗ ನೋಡ್ರಿ, ಸಂಕಟ ಆಗಿ ತೊಳಸಿ
ಹೊಯ್ಕ್ ಅನ್ನೋ ಥರ ಆಗುತ್ತೆ. ಇನ್ನೂ ಮುಗ್ದಿಲ್ಲ ರೀ, ಮುಂಜಾನೆ ನಡೆದು ಬಟ್ಟೆ ಮಡ್ಚಿ ಇಡಾಕತ್ತೇನೆ ಇನ್ನೂ ತುಂಬಿ ಹರಡ್ಯಾವ ನೋಡ್ತಾರೆ ನೋಡ್ರಿ. ಈಗ ಇನ್ನೂ ಇಷ್ಟದವು. ಈಗ ಇಲ್ಲಿ ಹಿಂದೆ ನೋಡ್ರಿ, ಈಗ ಅಲ್ಲಷ್ಟು ಜೋಡಿಸಿದ್ದೀನಿ ಒಳಗೆ. ಎಲ್ಲಿ ಅಷ್ಟು ಎಲ್ಲ ಜೋಡಿಸಿದ್ದೀನಿ, ಇನ್ನೂ ಇಷ್ಟು ಎಲ್ಲ ಜೋಡಿಸ್ಬೇಕು. ಎಲ್ಲ ಸಪ್ರೇಟ್ ಮಾಡೋಕ್ಕಲ್ಲ, ಎಲ್ಲ ಮಿಕ್ಸ್ ಆಗಿಬಿಟ್ಟು ಊರಿಗೆ ಹೋಗೋ ಟೈಮಲ್ಲಿ ಎಳೆಯೋದು ಒಕ್ಕಟ. ಈ ಸದ್ಯ ನಿಮ್ಗೇನೋ ತೋರಿಸ್ಬೇಕು ನಾನು, ಅದಕ್ಕೆ ಮಾಡಾಕ್ತೀನಿ. ಅದ್ರ ಒಂದು ನೆನಪುಗಳು ಮಕ್ಕಳದು ಚೆನ್ನಾಗಿರ್ತೈತಲ್ಲ, ನನಗಂತೂ ಭಾರಿ ಖುಷಿ ಆಗ್ತದೆ. ಅದಕ್ಕೆ ಶೂನು ಎತ್ತಿಟ್ಕೊಂಡಿದ್ದೆ, ಮೊನ್ನೆ ಕೊಟ್ಬಿಟ್ಟೆ. ಭಾಗ್ಯಂದು ಮತ್ತು ಸಿದ್ಧಾರ್ಥಂದು ವೈಟ್ಸು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಎತ್ತಿಟ್ಟಿರೋದು. ಇದು ಭಾಗ್ಯನ ಡ್ರೆಸ್ಸು ಚೆನ್ನಾಗಿದೆ ಅಲ್ವಾ? ಇದನ್ನ ಎತ್ತಿಟ್ಕೊಂಡಿದ್ದೀನಿ. ಎಲ್ಲೂ ಹರಿದಿಲ್ಲ, ಕಲರ್ ಹೋಗಿಲ್ಲ, ಒಂದು ಸ್ವಲ್ಪನೂ ಮಾಸಿಲ್ಲ. ಈ ಬಟ್ಟೆ ಎಷ್ಟು ವರ್ಷ ಆಯ್ತಂದರೆ ನಮ್ಮ ಅಣ್ಣನ ಮದ್ವೆ ಒಳಗೆ ತೊಗೊಂಡಿರೋದು ಈ ಡ್ರೆಸ್ಸು. ಭಾಗ್ಯನಿಗೆ ಸೇಮ್ ಕಲರ್ ತೊಗೊಂಡಿದ್ವಿ, ನಮ್ಮ ಅಕ್ಕನ ಮಗಳಿಗೆ ಮತ್ತು ಇಕ್ಕಿಗೆ. ನಮ್ಮ ಅಕ್ಕನ ಮಗಳದ್ದು ಐತೆ ಇಲ್ಲ ಗೊತ್ತಿಲ್ಲ, ನನಗೆ ಎತ್ತಿಟ್ಬಿಟ್ಟಿದ್ದೀನಿ. ನನಗೆ ಈ ಡ್ರೆಸ್ ತೊಗೊಳ್ಳೋ ಟೈಮಲ್ಲಿ ತುಂಬ ಇಷ್ಟಪಟ್ಟು ತೊಗೊಂಡಿರೋದು, ತುಂಬ ಆಸೆ ಮಾಡಿ ತೊಗೊಂಡಿರೋದು. ಯಾವುದೋ ಒಂದು ಫಿಲ್ಮಲ್ಲಿ ನೋಡಿದ್ದೆ ನಾನು ಈ ಡ್ರೆಸ್ಸು. ನಾನು ಭಾಗ್ಯನಿಗೆ ಅದೇ ಥರ ಡ್ರೆಸ್ ಹಾಕಬೇಕು ದೊಡ್ಡವಳಾದಮೇಲೆ ಅಂದ್ಕೊಂಡಿದ್ದೆ. ಆದರೆ ಅಲ್ಲಿ ಬಟ್ಟೆ ಸಂತಿಗೆ ಚಡ್ಚಣಕ್ಕೆ ಹೋಗಿದ್ದಲ್ರ, ಅಲ್ಲಿ ಹೋದಾಗ ನನಗೆ ಇದು ಸಿಕ್ಕಿತ್ತು. ಹಾಗಾಗಿ ಇದೇ ಡ್ರೆಸ್ಸು ನಾನು ತೊಗೊಂಡೆ ಭಾಗ್ಯನಿಗೆ. ಅದು ಯಾವುದೋ ಒಂದು ಸಾಂಗ್ ಇದೆ, ಆ ಸಾಂಗ್ ನೋಡಿದ್ದೆ ನಾನು, ಅದು ತುಂಬಾ ಇಷ್ಟ ಆಗಿತ್ತು ನನಗೆ. ಹಾಗಾಗಿ ಅದೇ ಕಲರಲ್ಲೇ ನನಗೂ ಸಿಕ್ಕಿದೆ. ಅವ್ರು ಹಾಕಿರೋದು ಅದೇ ಕಲರ್, ನನಗೆ ಸಿಕ್ಕಿರೋದು ಅದೇ ಕಲರು. ಲಂಗ ನೋಡಿ ಎಷ್ಟು ಚಿಕ್ಕದಾಗಿದೆ. ಇದು ಭಾಗ್ಯನ ಡ್ರೆಸ್ಸು. ಇದು ಎಲ್ಲಿವರೆಗೂ ಇಡ್ತೀನಿ ಅಂದರೆ ಭಾಗ್ಯನ ಮಗಳಿಗೆ ಬರ್ಬೇಕು ಹಾಕೋಕೆ, ಅಲ್ಲಿವರೆಗೂ ಹಾಗೆ ಇಡ್ತೀನಿ. ಇದು ನಾನು ಎಲ್ಲಿ ಬಿಸಾಕಲ್ಲ, ಇಷ್ಟುವರೆಗೂ ಹಿಂಗೆ ಇರುತ್ತೋ ಅಲ್ಲಿವರೆಗೂ ಇದು ನಾನು ಹಂಗೆ ಇಡ್ತೀನಿ. ತುಂಬ ಇಷ್ಟಪಟ್ಟು ತೊಗೊಂಡಿರೋದು ಇದು. ಒಂದು ನನ್ನ ಮಕ್ಕಳು ಚಿಕ್ಕವರಿದ್ದಾಗಿರೋ ಫೋಟೋ ಯಾವುದೂ ನಾವು ತೆಗ್ಸಿಲ್ಲ. ಆವಾಗ ಊರಲ್ಲಿ ಅದೆಲ್ಲ ಐಡಿಯಾಸ ಇರಲಿಲ್ಲ, ಮಕ್ಕಳು ಫೋಟೋ ತೆಗೆಸ್ಬೇಕು ಇಟ್ಕೋಬೇಕು ಅಂತ. ಯಾವುದೋ ಒಂದು ಫೋಟೋನೂ ಇಲ್ಲ ಮಕ್ಕಳದು ಸಣ್ಣದು ಇದ್ದಾಗಿಂದ. ಮತ್ತು ಮಗಂದು ಒಂದೇ ಒಂದು ಫೋಟೋ ತೆಗೆಸಿದ್ದೆ, ಹಳದಿ ಕಲರ್ ಅಂಗಿ ಹಾಕ್ಬಿಟ್ಟು. ಆ ಫೋಟೋನೇ ಮಾಯ ಆಗಿ ಹೋಗ್ಬಿಡ್ತು, ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ಅದು ವಾಪಸ್ ನಾನು ಸಿಗಲೇ ಇಲ್ಲ. ಅದು ಕಾಟನ್ ಅಂಗಿ ಎಲ್ಲ ಕಲರ್ ಹೇಳಿದ್ನ, ಅದು ಅಷ್ಟೇ ಇಷ್ಟಪಟ್ಟು ತೊಗೊಂಡಿರುವಂಥ ಅಂಗಿ, ಅದನ್ನು ಕಳೆದೋಯ್ತು. ಹಾಗೆ ಇನ್ನೊಂದು ಶರ್ಟ್ ಇತ್ತು ಸಿದ್ಧಾರ್ಥಂದು, ಅವನು 5 ತಿಂಗಳದಾಗ ಇದ್ದಾಗ ತೊಗೊಂಡಿರೋ ಶರ್ಟು ಎಲ್ಲಿವರೆಗೂ ಉಟ್ಕೋಬೇಕು ಹೇಳಿ? ಅವನು 5 ವರ್ಷ ಏನೋ 2ನೇ ಕ್ಲಾಸ್ 1ನೇ ಕ್ಲಾಸ್ ಹೋಗೋವರೆಗೂ ಅದೇ ಶರ್ಟ್ ಉಟ್ಕೊಂಡಿದ್ದ ಅವನು. ಅದು ಒಂದು ಸ್ವಲ್ಪನೂ ಮಾಸಿರಲಿಲ್ಲ. ಎತ್ತಿ ಇಟ್ಟಿದ್ದೆ, ಅದು ಎಲ್ಲಿದೆ ಅಂತ ನೆನಪಾಗ್ತಾ ಇಲ್ಲ ಅಷ್ಟೇ. ಯಾರಿಗಾದ್ರೂ ಕೊಟ್ಬಿಟ್ನಾ? ಕೊಟ್ಟಿದ್ದೀನಿ. ಅಲ್ಲಿ ಹುಡುಗನಿಗೆ ಬಟ್ಟೆ ಅದು ಚೆನ್ನಾಗಿದೆ ಅರ್ಧೋಗಿಲ್ಲ ಅಂತ ಎತ್ತಿಟ್ಕೋಬೇಕಂತ ಇಟ್ಕೊಂಡವಳೆ. ಪಾಪ ಅವನಿಗೆ ಬಟ್ಟೆ ಇಲ್ಲ ಅಂತ ಹೇಳ್ಬಿಟ್ಟು ಆ ಶರ್ಟ ಕೊಟ್ಬಿಟ್ಟೆ ಅವತ್ತು. ಅದು ಇದು ಸೇರಿಸಿ ಎರಡು ಎತ್ತಿಟ್ಬಿಟ್ಟಿದ್ದೆ. ನಿಮಗೆ ಯಾವುದಾದ್ರೂ ಮಕ್ಕಳಿಗೆ ಈ ಥರ ನೆನಪು? ಈಗಿನವ್ರು ತುಂಬ ಇಟ್ಕೊತಾರೆ ಬಿಡಿ, ಆದರೆ ನಮಗೆ ಅವಾಗ ಅಷ್ಟೆಲ್ಲ ತಲೆ ಇರಲಿಲ್ಲ. ಮಕ್ಕಳು ಫೋಟೋ ತೆಗ್ಸೋದಾಗಲಿ ಅದನ್ನ ಎಲ್ಲ ಎತ್ತಿಟ್ಕೊಳ್ಳೋದು, ಓಪನ್ ಮಾಡ್ಕೊಳ್ಳೋದು. ಆದರೆ ಈ ಡ್ರೆಸ್ಸು ಯಾವತ್ತೂ ಮರೆಯಲ್ಲ ನಾನು. ನನ್ನ ಮಗಳು ಹೇಳಬೇಕು, ನನ್ನ ಮಗಳು ಯಾರಿಗೆ ಹೇಳ್ಬೇಕು ಹೇಳಿ? ಅವಳ ಮಗಳಿಗೆ ಹೇಳಬೇಕು, ಇದು ನಮ್ಮಮ್ಮ ಅವ್ರ ಅಣ್ಣನ ಮದುವೆಯಲ್ಲಿ ತೊಗೊಂಡಿರೋ ಡ್ರೆಸ್ಸು ಅಂತ. ಅಲ್ಲಿವರೆಗೂ ಹಂಗೆ ಇಟ್ಟಿರ್ತೀನಿ. ಎಷ್ಟು ಕ್ಯೂಟಾಗಿದೆ ಅಲ್ವಾ ಡ್ರೆಸ್ಸು? ತುಂಬ ಚೆನ್ನಾಗಿದೆ ನೋಡ್ರಿ. ಇವತ್ತು ಶುಕ್ರವಾರ ನಾನು ಪೂಜೆ ಮಾಡಿದ್ದು ತೋರಿಸ್ಲೇ ಇಲ್ಲ. ಹೋಗ್ಲಿ ಬಿಡಿ, ಪರವಾಗಿಲ್ಲ. ಪ್ರತಿ ಶುಕ್ರವಾರ ಮಾಡೇ ಮಾಡಿದ್ದೀನಿ ವಿಡಿಯೋ. ಈಗ ಮನೆ ಸ್ವಚ್ಛ ಆಯಿತು. ಟೈಮ್ ನೋಡ್ರಿ 5 ಆಗೈತಿ. ಯಾವಾಗ ನಿಂತಿನ್ನ ಯಾವಾಗ ಸ್ವಚ್ಛ ಮಾಡೀನಿ. ಇದ್ದಿದ್ದಿಷ್ಟು ಮನ್ಯಾಗ ನೋಡ್ರಿ, ಇಷ್ಟ ಇರೋದು ನಮ್ಮ ಮನೆ. ಇಷ್ಟು ಮನ್ಯಾಗ ಮತ್ತು ಇಷ್ಟೆಲ್ಲ ಇಟ್ಕೋಬೇಕಂದ್ರೆ ಭಾಳ ಕಷ್ಟ ಐತಿ. ಜೋಡಿಸೋದೆಲ್ಲ ಜೋಡಿಸಿರ್ತೀನಿ, ಲಾಸ್ಟಿಗೆ ಬ್ಯಾಸರ ಹಿಂಗೋಗಿ ತುರ್ಕಿರ್ತೀನಿ. ನೀವು ಹಂಗೇನಾ? ಇದು ನೋಡಿ ನಮ್ಮ ಬೀರುಕಾಯೋ ಗೊಂಬೆ, ಭಾಗ್ಯನಿಗೆ ಗಿಫ್ಟ್ ಕೊಟ್ಟಿರೋದು ಬರ್ತ್ಡೇಗೆ ಸಿದ್ಧಾರ್ಥ. ಇಷ್ಟೆಲ್ಲ ಜೋಡಿಸ್ಕೊಂಬರ್ತೀನಿ, ಲಾಸ್ಟಲ್ಲಿ ತುರ್ಕಿರ್ತೀನಿ, ಮತ್ತೆ ಇಲ್ಲಿ ತುರ್ಕಿರ್ತೀನಿ, ಆ ಸಂಧಿಯಲ್ಲಿ ತುರ್ಕಿರ್ತೀನಿ. ಅಯ್ಯೋ ಬೇಜಾರು ಹೋಗ್ರಿ, ಜೋಡಿಸಿ ಬೇಜಾರಾಗಿ ತುರ್ಕ್ಬಿಟ್ಟೆ ಕೆಲವೊಂದು ಘಟ್ಟಗಳು ಒಂದು. ಆಮೇಲೆಲ್ಲ ಮನೆ ಸ್ವಚ್ಛ ಇತ್ತು.
ಎಲ್ಲರೂ ಎಳ್ಳು ಬೆಲ್ಲ ಎಲ್ಲ ಕೊಟ್ಬಿಟ್ರಲ್ಲ, ಎಲ್ಲ ಇಲ್ಲಿ ಜೋಡಿಸಿಟ್ಟಿದ್ದೀನಿ. ಎತ್ತಿಡೋಕ್ಕೆ ಟೈಮ್ ಇಲ್ಲ. ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲೇ ಜೋಡಿಸ್ಕೊಂಬಿಟ್ಟಿದ್ದೀನಿ. ಇಲ್ಲಿ ಗೆಣಸು ಕುದಿಯೋಕೆ ಇಟ್ಟಿನಿ ನೋಡಿರಿ. ಹಂಚಿನ ನೀರು ಹಾಕಿ ಗೆಣಸು ಕುದಿಯೋಕೆ ಇಟ್ಟಿನಿ. ಸ್ವಲ್ಪ ನೀರಾಗಿ ಕುದಿಸೋಕೆ ಇಡ್ಬೇಕಾದ್ರೆ ಸಣ್ಣ ಉರಿ ಮಾಡಿ ಭಾಳ ಚೆಂದ ಕುದೀತು. ಟೇಸ್ಟು ಸೂಪರ್ ಆಗ್ತದೆ. ಶೇಂಗಾ ಸಾರು ಐತಿ, ರೈಸ್ ಐತಿ, ಇಲ್ಲಿ ಅವಲಕ್ಕಿ ಐತಿ. ಅದ್ರ ತಿನ್ನೋಕೆ ಮನಸ್ಸಿಲ್ಲ. ಮನ್ಯಾಗ ಒಬ್ಬರೇ ಇದ್ರೆ ಎಷ್ಟು ಸೋಂಬೇರಿತನ ಮಾಡ್ತೀವಿ ನೋಡ್ರಿ. ಸಿಕ್ಕಾಪಟ್ಟೆ ಸೋಂಬೇರಿತನ. ಅದ್ರಲ್ಲಿ ನನಗೆ ವಿಪರೀತ ಆಗ್ಬಿಟ್ಟೈತಿ ಬಿಡು. ಸೋಂಬೇರಿ ಅಂದರೆ ನಾನು ಅಂದರೆ ಸೋಂಬೇರಿ ಆ ಥರ. ಎಷ್ಟರ ಮಟ್ಟಿಗೆ ಸೋಂಬೇರಿ ಅಂದರೆ ಅರ್ಧ ಹಣ್ಣು ನಿನ್ನೆ ತಿಂದಿದ್ದೀನಿ, ಇನ್ನು ಅರ್ಧ ಹಣ್ಣು ತಿನ್ನೋಕ್ಕಾಗಿಲ್ಲ. ಅಷ್ಟು ಸೋಂಬೇರಿ. ಇದು ಹಾಳಾಗಿರ್ತೈತಿ, ಏನು ತಿನ್ನೋಕೆ ಬರ್ತೈತೆ. ಮತ್ತು ಚಂದೆ ಕುದಿಲ್ರಿ. ಕುದ್ದ ಮೇಲೆ ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಲು ಹಾಕ್ಕೊಂಡು ತಿಂದುಬಿಡ್ತೀನಿ. ಎಷ್ಟು ಸೋಂಬೇರಿ ಅಂದರೆ ಇಷ್ಟು ಸೋಂಬೇರಿ. ಬೆಳಗ್ಗೆ ಪೂಜೆ ಮಾಡಿರೋದು, ಹೂವು ಎಲೆ ಎಲ್ಲ ತೊಗೊಂಡು ತಾಟು ತೊಗೊಂಡು ಈಗ ಪೂಜೆ ಮಾಡೀನಿ. ಈ ತಾಟು ಎತ್ತಿ ಇಟ್ಟಿಲ್ಲ, ಅಷ್ಟು ಸೋಂಬೇರಿ. ಕೊತ್ತಂಬರಿ ತೊಳೆದು ಇಟ್ಟಿದ್ದೀನಿ, ವಾಪಸ್ ಬಟ್ಟೆಲಿ ಸುತ್ತಿ ಇಡ್ದೇನೆ ಇಲ್ಲೇ ತೊಗೊಂಡು ಖಾಲಿ ಮಾಡಿ ಒಣಗಿಸಿದ್ದೀನಿ. ಅಷ್ಟು ಸೋಂಬೇರಿ. ಎಲೆನ 2 ತಿಂದಿದ್ದೀನಿ, ಇನ್ನೂ 2 ತಿಂದೇನೆ ಹಾಗೆ ಇಟ್ಟಿದ್ದೀನಿ. ಅಷ್ಟು ಸೋಂಬೇರಿ. ಇರೋ ಒಂದು ತಾಟು ನಾನು ನಾಷ್ಟ ಮಾಡಿರೋದು, ಬೆಳಗ್ಗೆ ಚಹಾ ಕುಡಿದಿರೋದು, ತೊಳೆಯೋಕ್ಕಾಗದೇ ಇರೋಷ್ಟು ಸೋಂಬೇರಿ. 3 ದಿವಸ ಚೋಡ ಮಾಡ್ತೀನಿ ಅಂತ ಹೇಳಿಬಿಟ್ಟು ಚುಮ್ಮುರಿ ಮಂಡಾಳ ಮನೆಯಲ್ಲೇ ಇಟ್ಕೊಂಡು ಚೋಡ ಮಾಡ್ದೇ ಕೂತ್ಕೊಂಡಿರುವಷ್ಟು ಸೋಂಬೇರಿ. ಶೇಂಗಾ ಹುರಿದು ಶೇಂಗಾ ಹಿಂಡಿ ಕುಟ್ತೀನಿ ಅಂತ ಹೇಳಿದ್ದೆ. ಶೇಂಗಾ ಹುರಿದು ಕುಟ್ಟಕ್ಕೆ ಆಗದೆ ಇರೋ ಸೋಂಬೇರಿ. ಶೇಂಗಾದೊಳಗೆ ಎತ್ತಿಟ್ಟಿನಿ, ಅದಕ್ಕೆ ಅರ್ಬಿ ಅರ್ಧ ಮುಚ್ಚಿನಿ, ಅರ್ಧ ಮುಚ್ಚಿಲ್ಲ. ಪೂರಾ ಮುಚ್ಚಕ್ಕಾಗದೆ ಇರೋ ಸೋಂಬೇರಿ. ಇದನ್ನು ಇದರಲ್ಲಿ ಇಡೋದಲ್ಲ, ಇದರಲ್ಲಿ ಇಡಬೇಕು. ಇದ್ರ ಮೇಲೆ ಮುಚ್ಚೋದು ಅರ್ಬಿ ಇಲ್ಲ ಐತೆ, ಅದು ಅಲ್ಲ ಏನ್ರಿ. ಕರಿಬೇವನ ಒಣಗೈತಿ, ಮೆಣಸಿನ್ಕಾಯಿ ಒಳಗೆ ಇಟ್ಟೀನಿ. ಅದನ್ನು ತೆಗೆದು ಕ್ಲೀನ್ ಮಾಡದೇ ಇರೋಷ್ಟು ಸೋಂಬೇರಿ. ಏನೋ ಅನ್ಕೋಬೇಡ್ರಿ, ಎಲ್ಲ ಸ್ವಚ್ಛ ಮಾಡೋಕ್ಕೆ ತಯಾರು ಮಾಡ್ಕೊಳತ್ತೀನಿ ನಾನು. ಎಲ್ಲ ಜಡ್ಜಸ್ ಒಕ್ಕಡದೆ ತೆಗ್ದು ಇರತ್ತನ ಎಲ್ಲ ಕ್ಲೀನ್ ಮಾಡ್ಕೊಳತ್ತೀನಿ. ಉಳಿದಿರೋ ಮೆಣಸಿನ್ಕಾಯಿ ನೋಡ್ರಿ ಎಷ್ಟು ಎಲ್ಲದಾವು. ನಮ್ಮದು ಜಾಗ ಹತ್ತೈತಿ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಇಷ್ಟು ಮೆಣಸಿನ್ಕಾಯಿ ಉಳ್ದವು. ಒಂದು ಡಬ್ಬಿ ತುಂಬಿಟ್ಟಿನಿ, ಮತ್ತೆ ಇಷ್ಟು ಉಳ್ದವು, ಮತ್ತೆ ಅಲ್ಲಿ ಹಣ್ಣಾಗ್ಯಾವು. ಅಯ್ಯೋ ಏನು ಮಾಡೋದು ಈ ಮೆಣಸಿನ್ಕಾಯಿ. ಮ್ಯಾಲ ಒಂದು ಬ್ಯಾಗಡೆ ಚೀಲ ಅದಾವು, ಏನು ಗುಂಟೂರು ಮೆಣಸಿನ್ಕಾಯಿ. ಇಲ್ಲಿ ಒಂದು 4-5 ಸಜ್ಜಿ ರೊಟ್ಟಿ ಅದಾವು. ನಂದು ಗುಬ್ಬಿ ಗೂಡ್ಕಿಂತ ಚಿಕ್ಕದೈತಿ ಮನೆ, ಗೊತ್ತಾ ನಿಮಗೆ. ಇಷ್ಟರಾಗ ಇಷ್ಟೆಲ್ಲ ಮಾಡ್ಕೋಬೇಕು ನೋಡ್ರಲ್ಲಿ. ಗೋಧಿ ಹಿಟ್ಟು ನಾದಿಟ್ಟಿನಿ, ಏನೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದು ಏನು ಮಾಡ್ತೀನೋ ಗೊತ್ತಿಲ್ಲ. ಏನು ಮಾಡ್ಬೇಕು ಅಂದ್ಕೊಂಡೇನಂದ್ರೆ ಗೆಣಸು ಕುದಿಸೀನಿ. ಸ್ವೀಟ್ ತಿನ್ನೋಕೆ ಇಷ್ಟ ಆಗಲಾಗೈತಿ. ಯಾಕಪ್ಪ ಅಂದ್ರೆ ಶೇಂಗಾದೊಳಗೆ ತಿಂದೀನಿ, ಇಷ್ಟ ಆಗವಲ್ದು ನೋಡ್ರಿ. ಹಂಚಿನ ಬೇಯಿಸಿದ್ಕೆ ಏನು ಘಮ ಅನ್ನಕತೈತಿ. ವಾ, ಗೆಣಸು ಸ್ವೀಟ್ ಜಾಸ್ತಿ ಆಯ್ತಾ? ಇಲ್ಲ, ಸಪ್ಪೆ ಐತಿ. ಇದನ್ನು ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಪರೋಟ ಮಾಡ್ಬೇಕಂದ್ರೆ ಸಾಂಬಾರು ವೇಸ್ಟ್ ಆಕೈತಿ. ಚಪಾತಿ ಮಾಡೋದ ಪರೋಟ ಮಾಡೋದ ತಲೆ ಕೆಟ್ಟು ಹೊಂಟೈತಿ. ಬರ್ರಿ ಊಟ ಮಾಡೋಣ. ಶೇಂಗಾ ಸಾರು ಚಪಾತಿ ರೆಡಿ ಆಯಿತು. ಒಬ್ಬರೇ ಇದ್ದಾಗ ಏನೇನೆಲ್ಲ ಅನ್ನಿಸ್ಬಿಡ್ತೈತಲ್ಲ, ಎಲ್ಲವೂ ನೆನಪಾಗ್ಬಿಡ್ತೈತಿ. ಊಟ ಮಾಡೋಕ್ಕೂ ಮನಸ್ಸಿಲ್ಲ ಈ ಸದ್. ನನಗೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸ್ತೈತಿ, ಊಟ ಮಾಡೋಕ್ಕೆ ಮನಸ್ಸಿಲ್ಲ. ಒಟ್ಟು ಇರು ಬರೋದು ಹಿಂದಿಂದು ಮುಂದಿಂದೆಲ್ಲ ನೆನೆಸ್ಕೊಂಡು ಮನಸ್ಸಿಗೆ ಒಟ್ಟು ಬೇಜಾರು ಮಾಡ್ಕೊಂಬಿಡೋದು. ಯಾರೋ ಆಡಿರೋ ಚುಚ್ಚು ಮಾತುಗಳು, ಏನೋ ನಡೆದಿರೋ ಘಟನೆಗಳು, ಯಾವುದೇ ವ್ಯಕ್ತಿ ಏನೋ ಮಾತಾಡಿರೋ ಮಾತು, ಪ್ರತಿಯೊಂದು ಏನೇನೋ ನೆನಪಿಗೆ ಬರ್ತಾವೆ ಒಬ್ಬರೇ ಇದ್ದಾಗ. ಅದು ಕೇಳೋದು ಯಾರಾದ್ರೂ ಜೊತೆಲಿ ಇರಲೇಬೇಕು. ಕೈಯಾಗ ಕೆಲಸ ಇರಬೇಕು, ಇಲ್ಲ ಜೊತೆಗೆ ಮನುಷ್ಯರು ಇರಬೇಕು. ಇಲ್ಲಾಂದ್ರೆ ತಲೆ ಮನಸ್ಸು 2 ಹಾಳಾಗ್ಬಿಡ್ತಾವೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ.